ಚಿತ್ರದುರ್ಗದ ಆದಿಶಕ್ತಿ ಬಡಾವಣೆ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ನಗರಸಭೆಯ ಸೇರಿದಂತಹ ಖಾಲಿ ನಿವೇಶನಗಳು ಹದ್ದುಬಸ್ತು ಮಾಡುವ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಎಂದು ನವೆಂಬರ್ 16 ಮಧ್ಯಾಹ್ನ 12 ಗಂಟೆಗೆ ಸುಮಾರಿಗೆ ನಗರಸಭೆಯ ಸದಸ್ಯರಾದ ಶ್ರೀನಿವಾಸ್ ಅವರು ಹೇಳಿಕೆ ನೀಡಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಬಳಿಕ ಮಾತನಾಡಿದ ಅವರು, ನಗರದ ಚಳ್ಳಕೆರೆ ಗೇಟ್ ಸಮೀಪದಲ್ಲಿ ಆದಿಶಕ್ತಿ ಬಡಾವಣೆಯಲ್ಲಿ 8 ಖಾಲಿ ನಿವೇಶನಗಳಿದ್ದು ಈಗಾಗಲೇ ನಗರಸಭೆ ಗಮನಕ್ಕೆ ಬಾರದೆ ಅತಿಕ್ರಮಿಸಿದ್ದಾರೆ. ಈ ಕಾರಣಕ್ಕೆ ಈ ಒಂದು ನಗರಸಭೆ ಖಾಲಿ ನಿವೇಶನಗಳು ಉಳ್ಳವರ ಪಾಲಾಗುತ್ತಿದ್ದು ಇದನ್ನು ತಡೆಯುವ ನಿಟ್ಟಿನಲ್ಲಿ ಅಭಿಯಾನವನ್ನು ಆರಂಭಿಸಿದ್ದೇವೆ. ಅನಧಿಕೃತ ಮತ್ತು ಅಕ್ರಮವಾಗಿ ನಗರಸಭೆ ಗಮನಕ್ಕೆ ಬಾರದೆ ಅತಿಕ್ರಮಿಸಿದ್ದು ಪ್ರಭಾವಿ ವ್ಯಕ್ತಿಗಳು ಖಾಲಿ ನಿವೇಶನ ತಮಗೆ ಸೇರಿದ್ದು ಎಂದು ದೌರ್ಜನ್ಯ ಮಾಡುತ್ತಿದ್ದಾರೆ. ಈ ಕಾರಣಕ್ಕಾಗಿಯೇ ಸೂಕ್ತ ಪರಿಶೀಲನೆ ಮಾಡಿ ನಗರಸಭೆ ಬೋರ್ಡ್ಗಳನ್ನು ಹಾಕಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಭಾಸ್ಕರ್, ಅನುರಾಧ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೃದಯ ಭಾಗ ಆಗಿತ್ತು. ಈಗಿನ ದಿನಗಳಲ್ಲಿ ಹೃದಯ ಭಾಗ ಇರುವಂತಹ ಆದಿಶಕ್ತಿ ಬಡಾವಣೆಯಲ್ಲಿ ಸುಮಾರು 15ರಿಂದ 20 ಸಾವಿರ ಅಡಿ ನಮ್ಮ ಗಮನಕ್ಕೆ ಬಂದಿದೆ. ಆ 20 ಸಾವಿರ ಅಡಿಗೆ ಎಲ್ಲಾದರೂ ನಾವು ನಾಮಫಲಕಗಳನ್ನ, ಇದು ನಗರಸಭೆ ಆಸ್ತಿ ಅಂತೇಳಿ ನಾಮಫಲಕಗಳನ್ನ ಹಾಕಿಸ್ತಾ ಇದ್ದೀವಿ. ಅದಲ್ಲದೆ ಸುಮಾರು ಆಸ್ತಿಗಳು ಕೆಲವು ಒತ್ತುವರಿಯಾಗಿ ಒಳಗಿಂದ ಒಳಗೆ ಅವನ್ನ ಸೇರಿಸಿಬಿಟ್ಬಿಟ್ಟು ಮನೆಗಳು ಕಟ್ಬಿಟ್ಟವ್ರೆ ಸುಮಾರು ವರ್ಷದಿಂದ. ಸುಮಾರು ಇದು ನಾನು ಹೇಳಿದೆ 84-85 ಇಸ್ವಿಯಿಂದ ಆಗಿರೋಂಥ ಹರಾಜು ಸುಮಾರು ಹಳಬರು ಅಂದರೆ ಮಾಜಿ ಅಧ್ಯಕ್ಷರುಗಳು ಕೈವಾಡದಿಂದ ಕೆಲವು ಆಸ್ತಿಗಳನ್ನ ಮಾರಾಟನೂ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಗೊತ್ತಾಗಿಲ್ಲ, ಅಮಾಯಕರಾಗಿದ್ದಾರೆ ಪಾಪ ಜನಗಳು. ಆ ಜನಗಳು ಅಮಾಯಕರಾಗಿರೋದ್ರಿಂದ ಅವರಿಗೆ 2-3 ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಏನೋ ಕೈ ಬದಲಾವಣೆ ಅಂದರೆ ಅವನಿಂದ ಇವನಿಗೆ ಕೊಡಿಸೋದು. ಹಾಗಾಗಿ ಜನಗಳು ನಂಬಿ ಕೆಲವರು ತಾಂಡೆ. ನಾನು ಜನಗಳಿಗೆ ವಿಶೇಷವಾಗಿ ಹೇಳೋದಂದ್ರೆ, ಆದಿಶಕ್ತಿ ಬಡಾವಣೆಯಲ್ಲಿ ಯಾರು ದಯಮಾಡಿ ಕೂಲಂಕುಷವಾಗಿ ನೋಡಲಾರ್ದ ಡಾಕ್ಯುಮೆಂಟ್ಸ್ ನೋಡೋದು ಯಾರು ತಗೋಬೇಡ್ರಿ ಅಂತ ನಿಮ್ಮ ಮುಖಾಂತರ, ಈ ಮಾಧ್ಯಮ ಮುಖಾಂತರ ಜನಗಳಲ್ಲಿ ಬೇಡ್ಕೊಳ್ತೀವಿ. ಯಾಕಂದ್ರೆ ಪಾಪ ಒಬ್ಬ ರಿಟೈರ್ಡ್ ಆದ ಮೇಷ್ಟ್ರು, ಒಬ್ಬ ಜೀವನ ಪೂರ್ತಿ ರಿಟೈರ್ಡ್ ಆದ ದುಡ್ಡು ತಂದು ತೋಟ ಮಾರಿ ಮನೆ ಕಟ್ಕೊಳ್ಳೋ ಸಂಗತಿಗಳು ಇದ್ದಾವೆ. ಹಾಗಾಗಿ ದಯಮಾಡಿ ಮುಂದೆ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ನಗರದಲ್ಲಿ ನಗರಸಭೆಯಿಂದ ಬಂದಂಥ ಆಸ್ತಿಗಳು ಯಾರು ಕೈ ಹಾಕಬೇಡಿ. ಎಲ್ಲ ಮೋಸ ಮಾಡಿ ನಿಮಗೆಲ್ಲ ಜನಗಳಿಗೆ ಟೋಪಿ ಹಾಕೋ ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಂದೆ ಏನಾದರೂ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಕೈ ಹಾಕಿ ಮೂಲ ಯಾವ್ದಿನ ನೋಡ್ಕೊಳ್ಳಿ. ನಗರಸಭೆ ಮೂಲ ಇದ್ರೆ ದಯವಿಟ್ಟು ಯಾರೂ ತಗೋಬೇಡ್ರಿ ಅಂತ ನಾನು ವಿಶೇಷವಾಗಿ ಇವರ ಮುಖಾಂತರ ಹೇಳ್ತೀನಿ ಸರ್. ಈಗ ನಗರಸಭೆ ಇನ್ನೊಂದು ಏನಾದರೂ ವಿಪರ್ಯಾಸ, ನಗರಸಭೆಯಲ್ಲಿ ರೆಗ್ಯುಲರ್ ಆಗಿ ಯಾವ ಇಂಜಿನಿಯರ್ ಬರಕ್ಕೆ ಇಷ್ಟಪಡ್ತಾ ಇಲ್ಲ. ಲೇಔಟಲ್ಲಿ DC ಅವರೇ ಅಧ್ಯಕ್ಷರಾಗಿರ್ತಾರೆ. ಅಂತ ನಮ್ಮ ಬಡಾವಣೆಯಲ್ಲಿ ಹಲವಾರು ಒತ್ತುವರಿಯಾಗಿದೆ. ರಾಜ್ ಕಾಲುವೆಯಲ್ಲಿ ಎಡಭಾಗ ಬಲಭಾಗ 20 ಅಡಿ ಬಿಡಬೇಕಂತ ರೂಲ್ಸ್ ಇದೆ, ನಗರಸಭೆಯಲ್ಲಿ ರೂಲ್ಸ್ ಇದೆ. ಅದನ್ನು ಸಹಿತ ಅಂಥ ಜಾಗದಲ್ಲಿ ಬೆಡ್ರೂಮ್ಗಳು ಕಟ್ಟಿದ್ದಾರೆ, ಕಾಂಪ್ಲೆಕ್ಸ್ಗಳು ಕಟ್ಟಿದ್ದಾರೆ. 6ನೇ ಕ್ರಾಸಿಂದ 11ನೇ ಕ್ರಾಸ್ವರೆಗೂ ಒಂದು ನಗರಸಭೆ ನಮ್ಮ DC ಅವರ ಪ್ಲಾನ್ ಪ್ರಕಾರ ಒಂದು ರೋಡ್ ರಸ್ತೆ ಇದೆ. ಆ ರಸ್ತೆಯಲ್ಲಿ ಮನೆಯೂ ಸಹಿತ ಕಟ್ಟಿದ್ದಾರೆ. ಇದು ಕೇಳೋದಿಲ್ಲ ಯಾರು. ನಮ್ಮ ಕಮಿಷನರ್ಗಾದರೆ ನೆಕ್ಸ್ಟ್ ವೀಕ್ ಹೋಗೋಣ ಸರ್, ಮುಂದಿನ ವಾರ, ಹೀಗೆ 7 ವರ್ಷ ನಾವು ಗೆದ್ದಿಲ್ಲಿಗೆ 7 ವರ್ಷ ಆಯಿತು. 7 ವರ್ಷದ ಸ್ಟಾರ್ಟಿಂಗ್ ಮೊದಲನೇ ತಿಂಗಳಿಂದ ನಾನು ಇದನ್ನು ಅವ್ರ ಗಮನಕ್ಕೆ ತರ್ತೀನಿ. ಎಷ್ಟೋ ಕಮಿಷನರ್ ಹೋದ್ರು, ಎಷ್ಟೋ AWಗಳು ಹೋದ್ರು. 6 ತಿಂಗಳು ಇರ್ತಾರೆ, 6 ತಿಂಗಳು ಹೊಸರು ಬರ್ತಾರೆ. ಅವ್ರಿಗೆ ಹೋಲಿಸೋಕ್ಕೆ, ಅವ್ರಿಗೆ ಒಪ್ಪಿಸೋಕ್ಕೆ, ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಮತ್ತು 3 ತಿಂಗಳು ಮತ್ತು ನೆಕ್ಸ್ಟ್ ಬೇರೆ ಆಗುತ್ತೆ. ಹೀಗಾಗಿ ರಸ್ತೆಯಲ್ಲಿ ಮನೆ ಕಟ್ಟಿರೋದು ಇತಿಹಾಸ ನಮ್ಮ ಚಿತ್ರದುರ್ಗದಾಗೆ ಇರ್ಬೋದು. ನಮ್ಮಷ್ಟು ಸರ್, ಈಗೇನು ಅಭಿಯಾನ ಅಪೋಸ್ ಮಾಡ್ತಾರೆ, ಕಾನೂನಿನಲ್ಲಿ ಏನಿದೆ ಅದು ನಮ್ಮ ಕಮಿಷನರ್ ಮಾಡಬೇಕು. ಅದು ನಮಗೆ ರೈಟ್ಸ್ ಇಲ್ಲ. ಅದು ನಾವು ಎಲ್ಲೆಲ್ಲಿ ಖಾಲಿ ಜಾಗ ಇರೋವೋ ನಮಗೆ ನಾಮಫಲಕ ನಿರ್ಮಿಸಿ ನಾವು ಹಾಕಿಸ್ಕೊಡೋದು ನಮ್ಮ ಜವಾಬ್ದಾರಿ. ನಗರಸಭೆ ಆಸ್ತಿ ನಾವು ಉಳಿಸ್ಬೇಕು, ಅದಕ್ಕೆ ಸಪೋರ್ಟಿವ್ ಆಗಿ ಕಮಿಷನರು ನಿಂತ್ಕೋಬೇಕು. ಯಾರ ಸಪೋರ್ಟಿಂದ, ಯಾರ ಫೋರ್ಸಿಂದ ನಮಗೆ ಈ ಥರ ಸಪೋರ್ಟ್ ಮಾಡೋದಲ್ಲಿ ಇರೋದು ನಮಗೆ ಗೊತ್ತಿಲ್ಲ. ಮುಂಚೆಯಿಂದ ಗೊತ್ತು. ಸಿಟಿಯಲ್ಲಿ ನಿಮ್ಮ ದುರ್ಗದ ಸಿಟಿಯಲ್ಲಿ ಎಷ್ಟು ಆಸ್ತಿ ಕಳ್ತನ ಮಾಡಿದ್ದಾರೆ. ಹಳೆ ಕಳ್ಳರು ಯಾರಿದ್ದಾರೆ, ಹೊಸ ಕಳ್ಳರು ಯಾರಿದ್ದಾರೆ. ಸೊ ನೀವು ಹಳೆ ರಿಪೋರ್ಟ್ ಗೊತ್ತಿದೆ. ನಾವು ಹೆಸರು ಕೇಳೋದು, ಯಾಕಂದರೆ ನಾವು ರಾಜಕೀಯ ಜೀವನದಲ್ಲಿ ಸಣ್ಣವರು. ನಾವು 2ನೇ ಬಾರಿ ಗೆದ್ದಿದ್ದೀವಿ. ದೌರ್ಜನ್ಯದಿಂದ ಮಾಡೋರು ಇದ್ದಾರೆ, ಕಾನೂನಿಂದ ರಾಜಕೀಯದಿಂದ ಮಾಡೋರು ಇದ್ದಾರೆ. ಹಾಗಾಗಿ ನಿಮ್ಮ ಗಮನಕ್ಕೆ ಎಲ್ಲ ಇದೆ. ಹಳೆಯ ರಿಪೋರ್ಟರ್ಗಳಿಗೆಲ್ಲ ಗಮನಕ್ಕೆ ಇದೆ. ಎಕ್ಸ್ಟೇಷನ್ ಚಿಕ್ಕ ಮಾರ್ಕೆಟ್ ಇತ್ತು, ಸೊಪ್ಪಿನ ಮಾರ್ಕೆಟ್ ಇತ್ತು, ಅದು ಇವತ್ತು ಕಾಂಪ್ಲೆಕ್ಸ್ ಮಾಡಿದ್ದಾರೆ, ನೀವು ನೋಡಿದ್ದೀರಿ. ಆ ಥರ ಹಲವಾರು ಜಾಗಗಳಿದ್ದಾವೆ. ನಮ್ಮ ಉದ್ದೇಶ ಏನು, ಅದನ್ನು ನಗರಸಭೆ ಆಸ್ತಿನ ಭದ್ರಗೊಳಿಸಬೇಕು. ಇಲ್ಲ, ನಗರಸಭೆಯಿಂದ ಅರೇಂಜ್ ಮಾಡಿ ಆ ದುಡ್ಡನ್ನು ನಗರಸಭಾ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡಬೇಕು.